ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಕರೆಂಟ್ಲಿ 37th ವೀಕ್ ಆಫ್ ಪ್ರೆಗ್ನೆನ್ಸಿನಲ್ಲಿದ್ದೀನಿ ಆ್ಯಂಡ್ ಐ ಆಮ್ ರೆಡಿ ಟು ಪಾಪ್ ಅಟ್ ಎನಿ ಟೈಮ್. ಯಾವಾಗ ಬೇಕಾದ್ರೂ ನಾನು ಲೇಬರ್ ರೂಮ್ಗೆ ಹೋಗ್ಬೋದು. ಸೊ ಆ ಗಜಿಬಿಜಿನಲ್ಲಿ ನನಗೆ ಏನು ತಗೊಂಡು ಹೋಗದೆ ಅಥವಾ ಕೆಲವೊಂದನ್ನ ಮರ್ತು ಹೋಗೋಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಮುಂಚೆನೇ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಸ್ಪಿಟಲ್ ಬ್ಯಾಗ್ನ. ಆ್ಯಂಡ್ ಇದನ್ನ ನಾನು ಹೇಳಲೇಬೇಕು, ಇಟ್ ಇಸ್ ವೆರಿ ವೆರಿ ಓವರ್ವೆಲ್ಮಿಂಗ್ ಫಸ್ಟ್ ಟೈಮ್ ಮಾಮ್ಗೆ. ಬಿಕಾಸ್ ಏನು ತೊಗೊಂಡೋಗ್ಬೇಕು, ಏನು ತೊಗೊಂಡೋಗ್ಬಾರ್ದು ಅನ್ನೋದು ಏನು ಗೊತ್ತಿರಲಿಲ್ಲ ನನಗೆ. ಸೊ ಹಾಗಾಗಿ ತುಂಬ ರಿಸರ್ಚ್ ಮಾಡಿದೆ. ನಾನು ನನ್ನದೇ ಆದಂಥ ರಿಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ. ತುಂಬ ವೀಡಿಯೋಸ್ ಇದೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗು ಎಲ್ಲ ನೋಡಿ ನನಗೇನು ಬೇಕು, ನನಗೇನು ನೆಸೆಸಿಟಿ ಇದೆ ಅಂತ ಅನ್ನಿಸ್ತು. ಅದನ್ನು ನಾನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಫಸ್ಟು ಬೇಬಿ ಐಟಮ್ಸ್ನ ಪ್ಯಾಕ್ ಮಾಡ್ತಿದ್ದೀನಿ ನಾನು. ಸೊ ಅದನ್ನು ತೋರಿಸ್ಬಿಡ್ತೀನಿ. ಫಸ್ಟೇ ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ನಮ್ಮ ಮನೆಯಲ್ಲಿ ನಮ್ಮ ಕಡೆ ಹೇಗೆ ಅಂತ ಹೇಳಿದ್ರೆ, ಬೇಬಿ ಬಟ್ಟೆನ ಅಥವಾ ಬೇಬಿ ಕ್ಲೋತ್ಸ್ನ ನಾವು ಮಗು ಹುಟ್ಟೋಕ್ಕಿಂತ ಮುಂಚೆನೇ ನಾವು ತೊಗೊಳ್ಳಲ್ಲ. ಮಗು ಹುಟ್ಟಿದ ಮೇಲೆ ನಾವು ಯೂಸ್ಡ್ ಕ್ಲೋತ್ಸ್ ಏನಿರುತ್ತಲ್ವ ಅದನ್ನು ನಾವು ಮಗು ಹಾಕ್ತೀವಿ ಫಸ್ಟ್ ಟೈಮ್ ಹಾಕುವಾಗ. ಅಂದರೆ ಲೈಕ್ ಎಲ್ಲ ವಾಶ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂಥ ಬಟ್ಟೆ ತೊಗೊಂಡಿಲ್ಲ. ಬಟ್ ಐ ವಾಸ್ ಸೋ ಟೆಂಪ್ಟೆಡ್. ಎಷ್ಟು ಕ್ಯೂಟ್ ಕ್ಲೋತ್ಸ್ ಇದೆ ಅಂತಂದರೆ ಮಕ್ಕಳದು. ನಾನು ವಾಸ್ ದಿಸ್ ಕ್ಲೋಸ್ ಟು ಬೈಯಿಂಗ್ ನ್ಯೂ ಕ್ಲೋತ್ಸ್, ಬಟ್ ಸ್ಟಿಲ್ ನಮ್ಮ ಮನೆಯಲ್ಲಿ ಈ ಥರ ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಕ್ವೆಶನ್ ಆಲ್ ದೀಸ್ ಥಿಂಗ್ಸ್. ಇದನ್ನು ನಾವು ಮುಂಚೆಯಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಇವಾಗ ಬಂದ್ಬಿಟ್ಟು ಇಲ್ಲ ನೀವು ಹೇಳೋದೇನು ನಾನು ಫಾಲೋ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಕ್ಲೋತ್ಸ್ ತುಂಬ ರೆಜಿಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗೂ ನಾನು H&M ಮತ್ತು Zara ಆ್ಯಪಲ್ಲಿ ಎಷ್ಟು ಕ್ಲೋತ್ಸ್ನ ನಾನು ವಿಶ್ ಲಿಸ್ಟ್ ಮಾಡಿಟ್ಟಿದ್ದೀನಿ ಅಂದರೆ ಐ ಆಮ್ ಜಸ್ಟ್ ವೇಟಿಂಗ್ ಯಾವಾಗ ಡೆಲಿವರಿ ಆಗುತ್ತೆ. ಐ ಜಸ್ಟ್ ವಾಂಟ್ ಟು ಪ್ಲೇಸ್ ಆಲ್ ದೋಸ್ ಆರ್ಡರ್ಸ್. ಸೊ ಹಾಗಾಗಿ ಐ ಆಮ್ ನಾಟ್ ಟೇಕಿಂಗ್ ಎನಿ ಕ್ಲೋತ್ಸ್. ಬಟ್ಟೆ ನಾನು ಯಾವುದೂ ತೊಗೊಂಡಿಲ್ಲ. ಬಟ್ಟೆನ ಬಿಟ್ಟು ಬೇರೆ ಏನು ನೆಸೆಸಿಟಿ ಐಟಮ್ಸ್ ಇದೆ ಅದನ್ನು ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಒಂದೊಂದು ತೋರಿಸ್ತಾ ಹೋಗ್ತೀನಿ, ಓಕೆನಾ. ಸೊ ಆಲ್ ಆಫ್ ದೀಸ್ ಐಟಮ್ಸ್ನ ಏನಂತಂದರೆ ನಾವು ಫಸ್ಟ್ ಕ್ರೈಗೆ ಹೋಗಿದ್ವಿ. ಇದು ನೀವು ನನ್ನ ಬರ್ತ್ಡೇ ವ್ಲಾಗ್ ನೋಡಿದರೆ ಎಲ್ಲದು ಹಾಕ್ತೀನಿ. ಅದರಲ್ಲಿ ಒಳಗಡೆ ಎಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ, ಬಟ್ ಆಚೆಯಿಂದನೇ ತೋರಿಸಿದೆ. ನಾವು ಫಸ್ಟ್ ಕ್ರೈಗೆ ಹೋಗಿದ್ವಿ. ಫಸ್ಟ್ ಕ್ರೈಯಲ್ಲಿ ಏನೇನು ಬ್ರಾಂಚ್ ಇದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವತ್ತು ನನಗೆ ಸ್ವಲ್ಪ ಏನೇನು ಇಷ್ಟ ಆಯಿತು ಐಟಮ್ಸು ಅದನ್ನು ತೊಗೊಂಡು ಬಂದೆ. ಸೊ ಬೇಸಿಕಲಿ ಬೇಬಿಗೋಸ್ಕರ ನಾನು ಯಾವ್ಯಾವ ಬ್ರ್ಯಾಂಡ್ಸ್ ಕನ್ಸಿಡರ್ ಮಾಡಿರೋದು, ನನ್ನ ಪ್ರಕಾರ, ನನ್ನ ರಿಸರ್ಚ್ ಪ್ರಕಾರ ಯಾವುದು ಒಳ್ಳೇದಂತ ಅನ್ನಿಸ್ತು ಅಂತಂದರೆ, ಒಂದು ಸೆಬಾಮೆಡ್, ಇನ್ನೊಂದು ಸೆಟಫಿಲ್ಲು, ಇನ್ನೊಂದು ಅವಿನೋ. ಇದು 3 ಕಮ್ಮಿಂಗ್ ಟು ಬೇಬಿ ಸ್ಕಿನ್ ಪ್ರಾಡಕ್ಟ್ಸ್ಗೆ ಅಥವಾ ಬೇಬಿ ವಾಶ್ ಆಗಿರಲಿ, ಬೇಬಿಗೆ ಡೈಪರ್ ಕ್ರೀಮ್ ಆಗಿರಲಿ, ಇದೆಲ್ಲ ನಾನು ಈ ಬ್ರ್ಯಾಂಡ್ಸ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಬಿಟ್ಟು ಇನ್ನೊಂದು ಬ್ರ್ಯಾಂಡ್ ಇದೆ ಮೀಮಿ ಅಂತ ಅಂದ್ಬಿಟ್ಟು. ಅವ್ರದ್ರಲ್ಲಿ ಈ ಕ್ಲೆನ್ಸರು ಮತ್ತು ಡಿಟರ್ಜೆಂಟ್ ವಾಶು ಇದನ್ನ ತೊಗೊಂಡು ಬಂದೆ. ಬಟ್ ಇವಾಗ ಅನ್ನಿಸ್ತದೆ ನಾನು ಆ ಬ್ರ್ಯಾಂಡ್ನ ಕನ್ಸಿಡರ್ ಮಾಡಬಾರ್ದಾಗಿತ್ತು ಅಂತ. ಬಿಕಾಸ್ ಇದರಲ್ಲಿ ಫ್ರೇಗ್ರೆನ್ಸ್ ಇದೆ ಆ್ಯಂಡ್ ನಾನು ಫ್ರೇಗ್ರೆನ್ಸ್ ಇಲ್ಲದೆ ಇರೋ ಪ್ರಾಡಕ್ಟ್ಸ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಮಗುಗೆ ಫ್ರೇಗ್ರೆನ್ಸ್ ಹಾಕಿ ತುಂಬ ಸೆನ್ಸಿಟಿವ್ ಇರುತ್ತಲ್ವ ಸ್ಕಿನ್ನು. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಫ್ರೇಗ್ರೆನ್ಸ್ ಎಲ್ಲ ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇವಾಗನೂ ತೊಗೊಂಡು ಬಂದ್ಬಿಟ್ಟೆ ಫಸ್ಟ್ ಟೈಮು. ಬಟ್ ಐ ಆಮ್ ಥಿಂಕಿಂಗ್ ಮುಂದೆ ಹೋಗ್ತಾ ಐ ವಿಲ್ ನಾಟ್ ಕನ್ಸಿಡರ್ ಮೀಮಿ ಬ್ರ್ಯಾಂಡ್. ಬಿಕಾಸ್ ತುಂಬ ಫ್ರೇಗ್ರೆನ್ಸ್ ಇದೆ. ನಾನು ಗೊತ್ತಿಲ್ಲ ತೊಗೊಂಡ್ಬಂದ್ಬಿಟ್ಟೆ. ಸ್ವಲ್ಪ ಬಟ್ಟೆನ ನಾನು ಡಿಟರ್ಜೆಂಟ್ ಎಲ್ಲ ಓಪನ್ ಮಾಡಿ ಹಾಕಿದಾಗ ಇಟ್ ಇಸ್ ಅಂದರೆ ತುಂಬ ಸ್ಮೆಲ್ ಬರುತ್ತೆ. ಸ್ಮೆಲ್ ಅಂದರೆ ಫ್ರೇಗ್ರೆನ್ಸ್ ಇದೆ ಬೇಸಿಕಲಿ. ನಮಗೇನಂತ ಅನ್ಸಲ್ಲ, ನಾವು ಅಡಲ್ಟ್ಸ್ಗೆ ನಾವು ಯೂಸ್ ಮಾಡ್ಬೋದು. ಬಟ್ ಬೇಬಿ ಸ್ಕಿನ್ನು ತುಂಬ ಸಾಫ್ಟ್ ಆಗಿರೋದ್ರಿಂದ ನಾನು ಎಸ್ಪೆಷಲಿ ಫ್ರೇಗ್ರೆನ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು ಈ ಟೋಪಿ. ಗೈಸ್ ಇದು ಆ್ಯಕ್ಚುಲಿ ತೋರಿಸ್ತೀನಿ. ಇದು ಬ್ಲೂನಲ್ಲಿ ತೊಗೊಂಡಿದ್ದೀನಿ, ಪಿಂಕಲ್ಲೂ ತೊಗೊಂಡಿದ್ದೀನಿ, ಓಕೆನಾ. ಸೊ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಸ್ಟ್ರಾಬೆರಿ ಪ್ರಿಂಟು. ನನಗೆ ಆ್ಯಕ್ಚುಲಿ ನ್ಯೂಟ್ರಲ್ ಕಲರಲ್ಲಿ ತೊಗೋಬೇಕಂತ ಇತ್ತು. ನ್ಯೂಟ್ರಲ್ ಕಲರಲ್ಲಿ ನನಗೆ ಅಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ಒಂದು ಬ್ಲೂ ಮತ್ತು ಒಂದು ಪಿಂಕಲ್ಲಿ ತೊಗೊಂಡು ಬಂದೆ. ಇದು ಬೀನಿ ಸಖತ್ ಕ್ಯೂಟ್ ಆಗಿದೆ ನೋಡಿ. ಈ ಥರ ಪ್ರಿಂಟು, ಈ ಥರ ಮಂಕಿ ಲಯನ್ ಪ್ರಿಂಟು, ಇದರಲ್ಲಿ ಸ್ಟ್ರಾಬೆರೀಸ್ ಇದೆ. ಸೊ ಇದು ಟೋಪಿ ಬರುತ್ತೆ. ಅದಾದಮೇಲೆ ಮಿಟ್ಟನ್ಸ್, ಕೈಗೆ ಈ ಥರ ಮಿಟ್ಟನ್ಸು. ಪ್ಲೀಸ್ ಡೋಂಟ್ ಮೈಂಡ್, ನಂಗೆ ಸ್ವಲ್ಪ ನೆಗಡಿ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನ್ನ ವಾಯ್ಸ್ ಕೂಡ ಸ್ವಲ್ಪ ನಿಮಗೆ ಒಂಥರ ಅಂತ ಅನ್ನಿಸ್ಬೋದು. ಸೊ ಈ ಥರ ಹಿಂಗೆ ಬರುತ್ತೆ ಇದು ಮಿಟ್ಟನ್ಸು. ಆ್ಯಂಡ್ ಕಾಲಿಗೆ ಎಷ್ಟು ಕ್ಯೂಟ್ ಆಗಿದೆ ಅಂದರೆ, ನನಗನ್ಸುತ್ತೆ ಒಂದೊಂದ್ಸಲ ಇದು ಅದಕ್ಕೆ ಫಿಟ್ ಆಗುತ್ತಾ ಪಾಪುಗೆ ಅಂತ. ಬಟ್ ಅವ್ರು ಹೇಳಿದ್ರು ಮ್ಯಾಮ್ ಇದು ನ್ಯೂ ಬಾರ್ನ್ ಸೈಜ್ ಫಿಟ್ ಆಗುತ್ತೆ
ನಾನು ಕೇಳಿದೆ ಅವ್ರಿಗೆ ಇದೆಲ್ಲ ಟೈಟ್ ಆಗಲ್ವಾ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ನಿಮ್ಗಂಗೆ ಅನ್ಸುತ್ತೆ ಬಟ್ ಮಕ್ಕಳಿಗೆ ಈ ನ್ಯೂ ಬಾರ್ನ್ಗೆ ಕರೆಕ್ಟ್ ಆಗಿದೆ ಸೈಜ್ ಅಂತ ಹೇಳಿದ್ರು. ಸೊ ಇದು ಕಾಲಿಗೆ ಈ ಥರ ಆ್ಯಂಡ್ ಅದೇ ರೀತಿ ಬ್ಲೂನಲ್ಲಿ. ಸೊ 2 ಸೆಟ್ ತೊಗೊಂಡಿದ್ದೀನಿ ನಾನು. ಇದು ಬೀನಿ ಮತ್ತು ಹ್ಯಾಂಡ್ ಮಿಟನ್ಸ್ ಮತ್ತು ಕಾಲಿಗೆ ಅದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ, ಮತ್ತೋಗ್ಬಿಟ್ಟೆ ನಾನು. ಸೊ ಯಾ ಇದನ್ನು ತೊಗೊಂಡೆ ಫಸ್ಟ್ ಥಿಂಗ್ಸ್ ಫಸ್ಟ್. ಅದಾದಮೇಲೆ ಇದು ನ್ಯಾಪ್ಕಿನ್ಸು. ಇದನ್ನ ನೀವು ಬರ್ಬ್ ಕ್ಲೋತ್ಸ್ ಆಗಿ ಯೂಸ್ ಮಾಡ್ಬೋದು. ನ್ಯಾಪ್ಕಿನ್ಸು ಇದೆಲ್ಲ ಮ್ಯೂಸ್ಲಿನ್ ಕ್ಲಾತ್ ಕಾಟನ್ನಲ್ಲಿ ಬರುತ್ತೆ ಇದು. ಸೊ ಈ ಥರ ನಾನು ಇದು ಪ್ಯಾಕ್ ಆಫ್ 4 ಬಂತು. 4 5 1 2 3 4 5 ಪ್ಯಾಕ್ ಆಫ್ 5 ಇತ್ತು ಇದು. ಸೊ ಅದನ್ನು ಈ ಥರ ಮ್ಯೂಸ್ಲಿನ್ ಕ್ಲಾತ್ ಸೊ ಕ್ಯೂಟ್ ಇದಲ್ಲ ಪ್ರಿಂಟ್. ಸೊ ಇದನ್ನ ಬರ್ಬ್ ಕ್ಲಾತ್ ಆಗು ಯೂಸ್ ಮಾಡ್ಬೋದು ಆ್ಯಂಡ್ ನ್ಯಾಪ್ಕಿನ್ ಆಗು ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಥರ ಮ್ಯೂಸ್ಲಿನಲ್ಲಿ ಮಸ್ಲಿನ್ ಕ್ಲಾತಲ್ಲಿ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡು ಬಂದೆ ಈ ಥರ. ಸೊ ಕ್ಯೂಟ್. ನೆಕ್ಸ್ಟ್ ಇದಾದಮೇಲೆ ಇದು ಅಷ್ಟೇ ಮ್ಯೂಸ್ಲಿನ್ ಕ್ಲಾತ್ ಇದೇನೆ. ಇದು ಪ್ಯಾಕ್ ಆಫ್ 2ನಲ್ಲಿ ಸಿಕ್ತು ನಮಗೆ. ಇದೇನಂತಂದ್ರೆ 3 in 1 ಅಂತ. ಇದು ಬೇಬಿ ಹಗ್ ಬ್ರ್ಯಾಂಡ್ದು. ಇದನ್ನ ಏನಂತಂದ್ರೆ ನಾವು ಇದನ್ನ ಸ್ವಾಡಲ್ ಬೇಬಿ ಸ್ವಾಡಲ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ಬೋದು. ಬೇಬಿಗೆ ಬ್ಲ್ಯಾಂಕೆಟ್ಟು ಮತ್ತು ಬೇಬಿಗೆ ನರ್ಸಿಂಗ್ ಮಾಡೋವಾಗ ನಾವು ಕವರ್ ಮಾಡಬೇಕು ಅಂತಂದರೆ ಆ ಥರ ಯೂಸ್ ಮಾಡ್ಬೋದು. ಸೊ ಇದು ಈ ಥರ ಒಂದು ಪೂರಾ ಪ್ಲೇನ್ ಇದೆ. ಇದು ಒಂದು ಫುಲ್ ಪ್ಲೇನ್ ವೈಟ್ ಈ ಥರ ಇದೆ. ಎಲ್ಲ ವಾಶ್ ಆಗಿದೆ. ಇದನ್ನು ಜಸ್ಟ್ ಪ್ಯಾಕ್ ಮಾಡಬೇಕಷ್ಟೆ. ಸೊ ಯಾ ಆ್ಯಂಡ್ ಇನ್ನೊಂದು ಈ ಥರ ಪ್ರಿಂಟೆಡಲ್ಲಿ ಬರುತ್ತೆ. ಆ್ಯಂಡ್ ಬಟ್ಟೆನೂ ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟ್, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಮ್ಯೂಸ್ಲಿನ್ ಕ್ಲಾತು, ಮ್ಯೂಸ್ಲಿನ್ ಮಸ್ಲಿನ್ ಐ ಡೋಂಟ್ ನೋ ಏನು ಹೇಳ್ತಾರೆ ಅಂತ. ಸೊ ಯಾ ಇದೆ ಇದು ಬೇಬಿ ಹಗ್ ಬ್ರ್ಯಾಂಡ್ ಅದು ತೊಗೊಂಡಿದ್ದು. ಇದರಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ 3 in 1 ಅಂತ ಅಂದ್ಬಿಟ್ಟು. ಇದನ್ನ ಸ್ವಾಡಲ್ ಯೂಸ್ ಮಾಡ್ಬೋದು, ಬ್ಲ್ಯಾಂಕೆಟ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ನರ್ಸಿಂಗ್ ಕವರ್ ಆಗು ಯೂಸ್ ಮಾಡ್ಬೋದು. ಇದನ್ನು ಮಗು ಬಟ್ಟೆನ ಬಿಟ್ಟು ನಾನು ಏನಾದರೂ ಕ್ಲೋತ್ ಐಟಮ್ ತೊಗೊಂಡಿದ್ದೀನಿ ಅಂತಂದರೆ ಇಷ್ಟೇ. ಟೋಪಿ ಮತ್ತು ಕೈಗೆ ಮಿಟನ್ಸು, ಅದು ಕಾಲಿಗೆ ಮತ್ತು ಸ್ವಾಡಲ್ಗೆ ಬೇಕು ಅಂತ ಅದಕ್ಕೆ ಇದು 3 in 1 ಇತ್ತು ಸೆಟ್ ಆಫ್ 2ನಲ್ಲಿ. ಅದಕ್ಕೆ ಅದನ್ನು ತೊಗೊಂಡೆ. ಆ್ಯಂಡ್ ಸ್ವಲ್ಪ ಬರ್ಬ್ ಕ್ಲಾತ್ ಬೇಕು, ನ್ಯಾಪ್ಕಿನ್ಸ್ ಬೇಕು ಅಂತ ಅದಿಷ್ಟೇ ತೊಗೊಂಡಿದ್ದು. ಇಷ್ಟೇ ತೊಗೊಂಡಿರೋದು ನಾನು. ಇದನ್ನು ಬಿಟ್ಟು ಬೇರೆ ಏನು ತೊಗೊಂಡಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ಬೇರೆ ಐಟಮ್ಸು ಬೇಬಿಗೆ. ಫಸ್ಟ್ ಒನ್ ಬಂದ್ಬಿಟ್ಟು ಡೈಪರ್ಸು. ಎಷ್ಟು ಡೈಪರ್ಸ್ ಇದೆ ಅಂತಂದರೆ ಮಾರ್ಕೆಟಲ್ಲಿ ಇಟ್ ಇಸ್ ಸೋ ಓವರ್ವೆಲ್ಮಿಂಗ್. ಎಷ್ಟು ಬ್ರ್ಯಾಂಡ್ಸ್ ಇದೆ ಆ್ಯಂಡ್ ಡೈಪರ್ಸಲ್ಲೂ ತುಂಬ ಟೈಪ್ಸ್ ಇದೆ ಆಯಿತಾ. ನಂಗೆ ಇದು ಇಷ್ಟು ಈ ಟೈಪ್ಸ್ ಇದೆ, ಈ ಥರ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಸೊ ಅಲ್ಲಿ ನಮಗೆ ಯಾವುದು ರೆಕಮೆಂಡ್ ಮಾಡಿದ್ರು, ಆಮೇಲೆ ಅಲ್ಲಿ ನನಗೆ ಅವ್ರು ರೆಕಮೆಂಡ್ ಮಾಡಿದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅದರ ಮೇಲೆ ನಾನು ಇದನ್ನು ತೊಗೊಂಡು ಬಂದೆ. ಇದು ಬೇಬಿ ಹಗ್ ಪ್ರೋ ಬಬಲ್ ಕೇರ್ ಪ್ರೀಮಿಯಂ ಡೈಪರ್ಸ್ ಅಂತ ಅಂದ್ಬಿಟ್ಟು. ಇದರಲ್ಲಿ ಅಪ್ ಟು 12 hours ಡ್ರೈನೆಸ್ ಅಂತ ಇದೆ ಆ್ಯಂಡ್ 22 ಡೈಪರ್ಸ್ ಇದೆ ಇದರಲ್ಲಿ. ಸೊ ಇದನ್ನು ಪೂರ್ತಿ ತೊಗೊಂಡೋಗೋಣ ನಾನು. ಬಿಕಾಸ್ ಐ ಥಿಂಕ್ ಹಾಸ್ಪಿಟಲಲ್ಲಿ ಕೂಡ ನಮಗೆ ಡೈಪರ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಐ ಡೋಂಟ್ ರಿಮೆಂಬರ್. ಬಟ್ ಸ್ಟಿಲ್ ನಾನು ಇದನ್ನು 2 daysಗೆ ಆಗೋಷ್ಟು ಎಷ್ಟು ಬೇಕಾಗುತ್ತೆ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಪ್ಲೀಸ್ ಕಮೆಂಟ್ ಡೌನ್ ಆ್ಯಂಡ್ ಲೆಟ್ ಮೀ ನೋ 2 daysಗೆ ಎಷ್ಟು ಡೈಪರ್ಸ್ ಬೇಕಾಗುತ್ತೆ, ಎಷ್ಟು ವೈಪ್ಸ್ ಬೇಕಾಗುತ್ತೆ ಅಂತ. ಐ ರಿಯಲಿ ಡೋಂಟ್ ನೋ ಎಷ್ಟು ಕ್ಯಾರಿ ಮಾಡಬೇಕು ಅಂತ. ಐ ವಾಸ್ ಥಿಂಕಿಂಗ್ 2 ದಿನಕ್ಕಂದರೆ ಒಂದು 6 ಡೈಪರ್ಸ್ ಸಾಕಾಗ್ಬೋದು ಅಂತ ಅನಿಸುತ್ತೆ. ಐ ರಿಯಲಿ ಡೋಂಟ್ ನೋ. ಹಾಸ್ಪಿಟಲಲ್ಲಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅನಿಸುತ್ತೆ. ವಿಲ್ ಸಿ. ಬಟ್ ಈ ಪೂರಾ ಪ್ಯಾಕ್ ಅಂತ ನಾನು ತೊಗೊಂಡೋಗ್ತಾ ಇಲ್ಲ. ಒಂದು 6 ಅಥವಾ 7 2 daysಗೆ ಆಗುವಷ್ಟು ಡೈಪರ್ಸ್ನ ತೊಗೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ದಿಸ್ ಇಸ್ ದ ಡೈಪರ್ ಬ್ರ್ಯಾಂಡ್ ಐ ಆಮ್ ಕ್ಯಾರಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿ ವೈಪ್ಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದೆ. ಅದರಲ್ಲಿ ನನಗೆ ಓಕೆ ಅಂತ ಅನಿಸಿದ್ದು ಇದು ಮದರ್ಸ್ ಸ್ಪರ್ಶ್ ಅವ್ರದ್ದು 99% ಪ್ಯೂರ್ ವಾಟರ್ ಅಂತ ಇದೆ. ಅದಕ್ಕೋಸ್ಕರನೇ ತೊಗೊಂಡೆ. ಆ್ಯಂಡ್ ಬ್ಯಾಂಬೂನ ಯೂಸ್ ಮಾಡಿದ್ದಾರೆ ಅಂತೆ ಅವರು. ನ್ಯಾಚುರಲ್ ಪ್ಲಾಂಟ್ ಫ್ಯಾಬ್ರಿಕ್ 100% ಬಯೋಡಿಗ್ರೇಡಬಲ್. ಇದಲ್ಲ ಬ್ಯಾಂಬೂದು ಇನ್ನೊಂದು ಯಾವುದೋ ಇತ್ತು ಬೇರೆ ಬ್ರ್ಯಾಂಡು. ಅದು ಮತ್ತು ಇದನ್ನ ನೋಡಿ ಕಂಪೇರ್ ಮಾಡಿ ನನಗೆ ಇದೇ ಬೆಟರ್ ಅಂತ ಅನ್ನಿಸ್ತು. ಬಿಕಾಸ್ 99% ವಾಟರ್ ಇರೋದ್ರಿಂದ ಐ ಫೆಲ್ ದಿಸ್ ಇಸ್ ಬೆಟರ್ ಅಂತ. ಆ್ಯಂಡ್ ಇದರಲ್ಲಿ ಫ್ರೇಗ್ರೆನ್ಸ್ ಕೂಡ ಇಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಈ ವೈಪ್ಸು. ಸೊ ಐ ಡೋಂಟ್ ನೋ ಎಷ್ಟು ತೊಗೊಂಡೋಗ್ಬೇಕು ಅಂತ. ಐ ಆಮ್ ಜಸ್ಟ್ ಕ್ಯಾರಿಂಗ್ ಈ ಒಂದು ಫುಲ್ ಪ್ಯಾಕೆಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಜೆಂಟಲ್ ವಾಶು. ಇದು ಸೆಬಾಮೆಡ್ ಅವ್ರದ್ದು ಜೆಂಟಲ್ ವಾಶು. ಇದನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ನ ನಾನು ಈ ಸ್ಕಿನ್ ಕೇರ್ ಏನಿದೆ ಇದನ್ನೆಲ್ಲ ನಾನು ತೊಗೊಂಡು ಹೋಗೋಲ್ಲ. ಓನ್ಲಿ ಜಸ್ಟ್ ಡೈಪರು, ನನ್ನ ವೈಪ್ಸ್ ಮತ್ತು ನಾನು ಸ್ವಾಡಲ್ ಕ್ಲೋತ್ಸ್ ಏನು ತೋರಿಸ್ದೆ ಅದನ್ನು ಅಷ್ಟೇ ತೊಗೊಂಡು ಹೋಗೋದು. ಬೇರೆ ಶ್ಯಾಂಪೂ ಆಗಲಿ ಅಥವಾ
ಏನು ಹೇಳ್ತಾರೆ ಬಾಡಿ ಲೋಷನ್ ಆಗಲಿ ಇದೆಲ್ಲ ಏನು ತೊಗೊಂಡು ಹೋಗ್ತಾ ಇಲ್ಲ ನಾನು. ಬಿಕಾಸ್ 2 ಡೇಸ್ಗೆ ಅಷ್ಟೇ ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ಏನಕ್ಕೆ ಸುಮ್ಮನೆ ಓವರ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕು, ಅಲ್ಲಿಗೆ ಏನು ನೆಸೆಸರಿ ಇದೆ ಅದನ್ನ ಅಷ್ಟೇ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಇರೋದು. ಸೊ ಓನ್ಲಿ ತೊಗೊಂಡು ಹೋದ್ರೆ ನಾನು ಡೈಪರ್ ರ್ಯಾಶ್ ಕ್ರೀಮ್ ಮಾತ್ರ ತೊಗೊಂಡು ಹೋಗ್ತೀನಿ. ಬಿಕಾಸ್ ಐ ಡೋಂಟ್ ನೋ ಆ ಡೈಪರ್ ಹೇಗಿದೆ, ಮಗುಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರದ್ದು ಡೈಪರ್ ರ್ಯಾಶ್ ಕ್ರೀಮ್ ಒಂದು ಬರುತ್ತೆ, ಅದನ್ನ ಒಂದೇ ತೊಗೊಂಡು ಹೋಗ್ತೀನಿ. ಅದನ್ನ ಬಿಟ್ಟು ಇದನ್ನೆಲ್ಲ ನಾನು ತೊಗೊಂಡಿದ್ದೀನಿ, ಬಟ್ ಐ ವಿಲ್ ನಾಟ್ ಕ್ಯಾರಿ ಟು ಹಾಸ್ಪಿಟಲ್. ಮುಂದೆ ಮನೆಗೆ ವಾಪಸ್ ಬಂದಾಗ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಇದೆ ಇದು ಸೆಬಾಮೆಡ್ ಅವ್ರದ್ದು ಜೆಂಟಲ್ ವಾಶ್. ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್, ಬೇಬಿ ಆಯಿಲ್. ಬೇಬಿಗೆ ಮಸಾಜ್ ಮಾಡೋಕ್ಕೆ ಆಯಿಲ್ ಬೇಕಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ನಾವು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿರೋದು, ಇದಕ್ಕೋಸ್ಕರ ಬೇಕಾ ಸಪ್ರೇಟಾಗಿ ಅಂತ. ಬಟ್ ಇವಾಗ ಟೈಮ್ಸ್ ಚೇಂಜ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಅಷ್ಟೇ, ಇದು ಸೆಬಾಮೆಡ್ ಅವ್ರದ್ದು ಮಸಾಜ್ ಆಯಿಲು. ಇದು ಯೂಸ್ ಮಾಡ್ತೀನಿ, ಬಟ್ ನಮ್ಮ ಮನೇಲಿ ನನ್ನ ಪ್ರಕಾರ ಕೊಬ್ಬರಿ ಎಣ್ಣೆನೇ ಹಾಕ್ತಾರೆ. ಸೊ ಇದು ಸೆಕೆಂಡ್ ಒನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಸೆಬಾಮೆಡ್ ಅವ್ರದ್ದು ಇದು ಪೌಡರ್ ಬೇಬಿಗೆ. ಯಾಕಂತಂದರೆ ಡೈಪರ್ ಹಾಕಿ ಅಥವಾ ವೈಪ್ ಮಾಡಿ ಆ ಏರಿಯಾನ ನಾವು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನ ಡ್ರೈ ಆಗಿಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಪೌಡರ್, ಸೆಬಾಮೆಡ್ ಪೌಡರು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಾಡಿ ಲೋಷನ್ನು. ಅಗೇನ್ ಇದನ್ನು ನಾನು ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ತಾ ಇಲ್ಲ, ಬಟ್ ತೊಗೊಂಡಿದ್ದೀನಿ ಲೇಟೆಸ್ಟ್ ಸ್ಟೇಜಲ್ಲಿ ಯೂಸ್ ಮಾಡೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಐ ಡೋಂಟ್ ನೋ, ಎಮರ್ಜೆನ್ಸಿನಲ್ಲಿ ನನಗೆ ಗೊತ್ತಿಲ್ಲ, ಡೆಲಿವರಿ ಆದಮೇಲೆ ನಾನು ಯಾವ ಸ್ಟೇಜಲ್ಲಿ ಇರ್ತೀನಿ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಐ ಡೋಂಟ್ ನೋ, ನಾನು ಯೂಸ್ ಮಾಡ್ತೀನಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಇದು ಮೀಮಿ ಬ್ರ್ಯಾಂಡು ಬಾಟಲ್. ಇದು ನಂಗೆ ಗೊತ್ತಿಲ್ಲ ಯೂಸ್ ಆಗುತ್ತಾ ಇಲ್ವಾ ಅಂತ. ಇದನ್ನ ಕ್ಲೀನ್ ಮಾಡಬೇಕು, ಇದನ್ನು ಸ್ಟೆರಿಲೈಸ್ ಮಾಡಬೇಕು, ಸ್ಟೆರಿಲೈಸ್ ಮಾಡಿಲ್ಲ. ಸೊ ಇದೇನಂತಂದರೆ ಪ್ರೀಮಿಯಂ ಬೇಬಿ ಫೀಡಿಂಗ್ ಬಾಟಲ್ ಅಂತ. ಇದೆಷ್ಟು ಚಿಕ್ಕ ಬಾಟಲ್, 60 ml ಅನ್ಸುತ್ತೆ. ಇದು 60 ml ಬಾಟಲು. ನಾನು ಯಾವ ಕಂಡೀಷನಲ್ಲಿ ಇರ್ತೀನಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಟೇಕಿಂಗ್ ಇಟ್. ಇದನ್ನ ಸ್ಟೆರಿಲೈಸ್ ಮಾಡಿಬಿಟ್ಟು ತೊಗೊಂಡೋಗ್ತೀನಿ. ಯೂಸ್ ಮಾಡಿದ್ರೆ ಯೂಸ್ ಆಗಲಿಲ್ಲ ಅಂತಂದರೆ ಇಲ್ಲ. ಸೊ ಇದೊಂದು ಮೀಮಿ ಬ್ರ್ಯಾಂಡ್ ಇದು 60 ml ಫೀಡಿಂಗ್ ಬಾಟಲ್ ಇದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೆಬಾಮೆಡ್ದು ಕ್ರೀಮು ಬೇಬಿಗೆ, ಫಾರ್ ಎಕ್ಸ್ಟ್ರಾ ಸಾಫ್ಟ್ ಕೇರ್ ಆಫ್ ಡೆಲಿಕೇಟ್ ಬೇಬಿ ಸ್ಕಿನ್ ಅಂತ ಇದೆ. ಸೊ ಅಪ್ಲೈ ಕ್ರೀಮ್ ದ ಹ್ಯಾಂಡ್ಸ್ ಆ್ಯಂಡ್ ಮಸಾಜ್ ಇಟ್ ಜೆಂಟ್ಲಿ ಇನ್ ಟು ಬೇಬೀಸ್ ಡೆಲಿಕೇಟ್ ಸ್ಕಿನ್. ಸೊ ಬೇಬಿ ಸ್ಕಿನ್ಗೆ ಯೂಸ್ ಮಾಡುವಂಥ ಕ್ರೀಮು ಇದು. ಅದಾದಮೇಲೆ ಶ್ಯಾಂಪು ಕೂಡ ತೊಗೊಂಡಿದ್ದೀನಿ. ನಮ್ಮ ಅಮ್ಮ ಬೈತಾ ಇದ್ರು ನನಗೆ ಏನಕ್ಕಿದೆಲ್ಲ ಅಂತ. ಬಟ್ ಯು ವಿಲ್ ಡೂ ವಾಟ್ ಯು ವಾಂಟ್ ಟು ಡೂ. ಸೊ ಇದು ಚಿಕ್ಕ ಶ್ಯಾಂಪು. ಇದೆಲ್ಲ ದೊಡ್ಡ ಸೈಜೆಲ್ಲ ಏನೂ ತೊಗೊಂಡಿಲ್ಲ, ಬಿಕಾಸ್ ಐ ವಾಂಟ್ ಟು ಟ್ರೈ ಇಟ್ ಫಸ್ಟ್. ನನಗೆ ಇಷ್ಟ ಆಯಿತು ಅಂತಂದರೆ, ಬೇಬಿಗೆ ಯಾವುದೇ ರೀತಿ ರಿಯಾಕ್ಷನ್ ಆಗಿಲ್ಲ ಅಂತ ಅಂದರೆ, ಆ್ಯಂಡ್ ದೆನ್ ಐ ವಿಲ್ ಕನ್ಸಿಡರ್ ಬೈಯಿಂಗ್ ಅ ಬಿಗ್ ಬಾಟಲ್. ಅಲ್ಲಿವರೆಗೂ ಐ ಡೋಂಟ್ ನೋ. ಐ ಥಿಂಕ್ ಐ ವಿಲ್ ಮೇಕ್ ಅನ್ ಅಪ್ಡೇಟೆಡ್ ವಿಡಿಯೋ ಸ್ವಲ್ಪ ದಿನ ಆದಮೇಲೆ, ಮಗು ಎಲ್ಲ ಆದಮೇಲೆ, ನನಗೆ ಯಾವ್ದು ಪ್ರಾಡಕ್ಟ್ಸ್ ಇಷ್ಟ ಆಗ್ತದೆ, ಬೇಬಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿಬಿಟ್ಟು ಒಂದು ಅಪ್ಡೇಟೆಡ್ ವಿಡಿಯೋ ಮಾಡ್ತೀನಿ. ಐ ಡೋಂಟ್ ಥಿಂಕ್ ನಾನು ಇದೇ ಪ್ರಾಡಕ್ಟ್ಸ್ ಅಂತ ಮತ್ತೆ ತೊಗೊತೀನಿ ಅಂತ. ಐ ಆಮ್ ಕನ್ಸಿಡರಿಂಗ್ ಸೆಬಾಮೆಡ್ ಬಿಟ್ಟರೆ ನಂಗೆ ಅವಿನೋ ಇಷ್ಟ ಆಗ್ತಾ ಇದೆ. ಬಿಕಾಸ್ ಅವ್ರಲ್ಲಿ ಫ್ರೇಗ್ರೆನ್ಸ್ ಫ್ರೀ ವರ್ಷನ್ಸ್ ತುಂಬ ಇದೆ, ಕ್ರೀಮ್ಸ್ ಆಗಿರಲಿ, ಲೋಷನ್ಸ್ ಆಗಿರಲಿ. ಸೊ ಇದು ಸೂಟ್ ಆಗಿಲ್ಲ ಅಂತಂದರೆ ಐ ವಿಲ್ ಟ್ರೈ ಅವಿನೋ, ಇಲ್ಲ ಅಂತಂದರೆ ಸೆಟಫಿಲ್. ಇದನ್ನು ಬಿಟ್ಟು ಬೇರೆ ಯಾವ ಬ್ರ್ಯಾಂಡ್ಸ್ ಕನ್ಸಿಡರ್ ಮಾಡ್ತಾ ಇಲ್ಲ ನಾನು. ಸೊ ಇದನ್ನು ಬಿಟ್ಟು ಅದೇ ಇನ್ನೊಂದು ಬಂದ್ಬಿಟ್ಟು ಇದು ಮೀಮಿ ಅವ್ರದ್ದು ಕ್ಲೆನ್ಸರು. ಇದೇನಂತಂದರೆ ಕ್ಲೆನ್ಸರ್ ಕ್ಯಾನ್ ಕ್ಲೀನ್ ಎವ್ರಿಥಿಂಗ್ ದಟ್ ಯುವರ್ ಬೇಬಿ ಯೂಸಸ್. ಫೀಡಿಂಗ್ ಬಾಟಲ್ಸ್, ಟೀಸ್, ಆಕ್ಸೆಸರೀಸ್, ಟಾಯ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಏನು ಬೇಕಾದರೂ ಕ್ಲೀನ್ ಮಾಡ್ಬೋದು ಇದನ್ನು. ಅಂದರೆ ಲೈಕ್ ಡಿಟರ್ಜೆಂಟ್ ಅಲ್ಲ, ಡಿಟರ್ಜೆಂಟ್ನ ಬಿಟ್ಟು ಬೇರೆ ನಿಮ್ಮ ಮಗುಗೆ ಫೀಡಿಂಗ್ ಬಾಟಲ್ಲು ಮತ್ತು ಪ್ಯಾಸಿಫೈಯರ್ಸ್ ಕೊಡ್ತಾರೆ ಕೆಲವರು, ಅದು ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ಕ್ಲೀನ್ ಮಾಡ್ಬೋದು ಅಂತ ಇದೆ. ಬಟ್ ಐ ಆಮ್ ಥಿಂಕಿಂಗ್, ಬಟ್ ಏನಂತ ನನಗೆ ಇದ್ರಲ್ಲಿ ಫ್ರೇಗ್ರೆನ್ಸ್ ಇದೆ, ನಂಗೆ ಅದೇ ಇಷ್ಟ ಆಗ್ತಾ ಇಲ್ಲ. ಐ ಡೋಂಟ್ ನೋ ಐ ವಿಲ್ ಯೂಸ್ ಇಟ್ ಆರ್ ನಾಟ್, ವಿಲ್ ಸಿ. ಸೊ ಇದೊಂದು ಕ್ಲೆನ್ಸರು. ಅಂದರೆ ಡಿಟರ್ಜೆಂಟ್ ಕೂಡ ತೊಗೊಂಡಿದ್ದೆ, ಅದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀವಿ, ಪ್ಯಾಚನ್ ಬಾಟಲ್ ಇದೆ, ಅದೆಲ್ಲ ಅದ್ರಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಅದನ್ನು ಮೀಮಿ ಬ್ರ್ಯಾಂಡ್ ತೊಗೊಂಡಿದ್ದು. ಬಟ್ ಐ ಫೀಲ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಅದ್ರಲ್ಲಿ ತುಂಬ ಫ್ರೇಗ್ರೆನ್ಸ್ ಇದೆ, ಸಿಕ್ಕಾಪಟ್ಟೆ ಫ್ರೇಗ್ರೆನ್ಸ್ ಇದೆ. ಐ ಪರ್ಸ್ನಲಿ ಡಿಂಟ್ ಲೈಕ್ ಇಟ್. ಸೊ ಬಟ್ ನಿಮ್ಗೇನಾದರೂ ಬೇಕು ಅಂತಂದರೆ ಐ ವಿಲ್ ಪ್ಲೇಸ್ ಅ ಸ್ಕ್ರೀನ್ಶಾಟ್ ಹಿಯರ್, ಯು ಕ್ಯಾನ್ ಕನ್ಸಿಡರ್. ಸೊ ಇಷ್ಟು ಆಗಿತ್ತು ಬೇಬಿ ಪ್ರಾಡಕ್ಟ್ಸ್. ಓಕೆ, ಕಮಿಂಗ್ ಟು ವಾಟ್ ಐ ಆಮ್ ಪ್ಯಾಕಿಂಗ್ ಫಾರ್ ಮೈ ಸೆಲ್ಫ್. ನಾನು ನನಗೋಸ್ಕರ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. TMI, ಬಟ್ ಇದೆಲ್ಲ ಬೇಕಾಗುತ್ತೆ ಅಲ್ವಾ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಇದು ಈ ಥರ ಇನ್ನರ್ ವೇರು, ಸ್ಲಿಪ್ ಆನ್
ನರ್ಸಿಂಗ್ ಫ್ರೆಂಡ್ಲಿ ಬೇಕಂತ ಅಂದ್ಬಿಟ್ಟು ಈ ಥರ ಕ್ಲಾಸ್ಪ್ ಆಗುತ್ತೆ ಇದು, ಈ ಥರ ಓಪನ್ ಫ್ರಂಟ್ ಓಪನಲ್ಲಿ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಐ ಥಿಂಕ್ ಇದು ಜಾಕಿಯಲ್ಲಿ ತೊಗೊಂಡೆ ನಾನು. ಸೊ ಇದು 2 ಕಲರ್ಸ್. ಅದಾದಮೇಲೆ ಇನ್ನೊಂದು ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಇದು ಏನು ಹುಕ್ಕಿಲ್ಲ ಏನಿಲ್ಲ. ಸೊ ಇದನ್ನು ನಾನು H&M ಇಂದ ತರಿಸ್ಕೊಂಡೆ. ಈ ಥರ ನರ್ಸಿಂಗ್ ಫ್ರೆಂಡ್ಲಿ ಹಿಂಗೆ ಬರುತ್ತೆ ಇದು. ಜಸ್ಟ್ ವಾಟ್ ಎವರ್ ವಿಲ್ ಕೀಪ್ ಮೀ ಕಂಫರ್ಟಬಲ್ ಆ ಟೈಮಲ್ಲಿ, ಬಿಕಾಸ್ ಬೇಬಿಗೆ ಫೀಡ್ ಮಾಡೋ ಅಷ್ಟರಲ್ಲಿ ವಿ ಡೋಂಟ್ ನೋ ನಾವು ಯಾವ ಪರಿಸ್ಥಿತಿಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನನಗೆ ಅನ್ಕಂಫರ್ಟಬಲ್ ಆಗಿ ವಯರ್ಡ್ ಎಲ್ಲ ಇರೋ ಥರ ಇನ್ನರ್ವೇರ್ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಸೊ ವಾಟ್ ಎವರ್ ವಿಲ್ ಕೀಪ್ ಮೀ ಕಂಫರ್ಟಬಲ್ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಸೊ ಈ ಥರ ಒಂದು H&M ಇಂದ ತೋರಿಸಿದ್ನಲ್ಲ ಅದು, ಇನ್ನೊಂದು ಜಾಕಿಯಿಂದ ಫ್ರಂಟಲ್ಲಿ ಕ್ಲಿಪ್ ಮಾಡೋ ಥರ. ನೆಕ್ಸ್ಟ್ ಬಂದ್ಬಿಟ್ಟು ಕಾಟನ್ ಅಂಡರ್ವೇಸ್, ಎಕ್ಸ್ಟ್ರಾ ಕಾಟನ್ ಅಂಡರ್ವೇಸ್ ಬೇಕು, ಬಿಕಾಸ್ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್, ಬಿಕಾಸ್ ವಿ ವಿಲ್ ಬ್ಲೀಡ್ ಫಾರ್ 6 weeks. ನಂಗೆ ಇದು ಗೊತ್ತಿರಲಿಲ್ಲ ಗೈಸ್, 6 weeks. ಐ ಕಾಂಟ್ ಈವನ್ ಇಮ್ಯಾಜಿನ್. ನಂಗೆ ಪೀರಿಯಡ್ ಟೈಮಲ್ಲಿ ನಂಗೆ 5 days ಕೂಡ ಐ ಕಾಂಟ್ ಸರ್ವೈವ್, ಬಟ್ ಐ ಡೋಂಟ್ ನೋ 6 weeks ಹೌ ಡು ಐ ಡೋಂಟ್ ನೋ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ಕ್ಯಾರಿಂಗ್ ಎಕ್ಸ್ಟ್ರಾ ಇನ್ನರ್ವೇರ್ಸ್ನ. ಇದು ಅಷ್ಟೇ, ಇದು ಕಾಟನ್, ವೆರಿ ಕಂಫರ್ಟಬಲ್, H&M ಇಂದ ಆರ್ಡರ್ ಮಾಡಿದ್ದು ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೀರಿಯಡ್ ಪ್ಯಾಂಟೀಸು. ಐ ಆಮ್ ಕ್ಯಾರಿಂಗ್ ಇಟ್, ಐ ಯೂಸ್ ಇಟ್ ಆರ್ ನಾಟ್, ಯಾಕಂತಂದರೆ ಇದು ಯೂಸ್ ಆ್ಯಂಡ್ ಥ್ರೋ ಅಲ್ವಾ, ಯೂಸ್ ಮಾಡಿಬಿಟ್ಟು ಥ್ರೋ ಮಾಡ್ಬೋದು. ಸೊ ಹಾಗಾಗಿ ಐ ಆಮ್ ಜಸ್ಟ್ ಕ್ಯಾರಿಂಗ್ ಇಟ್. ನೆಕ್ಸ್ಟ್ ಅದು ಪೀರಿಯಡ್ ಪ್ಯಾಂಟಿ ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಮೆಟರ್ನಿಟಿ ಪ್ಯಾಂಟಿ ಗೈಸ್. ಇಟ್ಸ್ ಅ ಬಿಗ್ ಬಂಡಲ್. ನಾನು ಹೇಳ್ದಂಗೆ 6 weeks ಬ್ಲೀಡ್ ಮಾಡೋದ್ರಿಂದ ವಿ ಡೋಂಟ್ ನೋ ಏನು ಬೇಕಾಗುತ್ತೆ ಏನು ಬೇಕಾಗಲ್ಲ ಅಂತ ಅಂದ್ಬಿಟ್ಟು ಪೂರ್ತಿ ತೊಗೊಂಡೋಗ್ತಾ ಇಲ್ಲ ನಾನು. 2 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪ್ಯಾಕ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಬಿಟ್ಟು ಮೆಶ್ ಪ್ಯಾಂಟೀಸ್ ಅಂತ ನಾನು ನೋಡಿದೆ ಅಮೆಝಾನಲ್ಲಿ. ಸೊ ಇದು ನ್ಯೂ ಮಾಮ್ ಡಿಸ್ಪೋಸಬಲ್ ಪ್ಯಾಡ್ ಫಿಕ್ಸೆಟರ್ ಅಂತ, ಯೂಸ್ ಆ್ಯಂಡ್ ಥ್ರೋ ಥರ ಮೆಶ್ ಪ್ಯಾಂಟೀಸ್. ಬಿಕಾಸ್ ವಿ ಡೋಂಟ್ ನೋ ಅಲ್ವಾ, ಡೆಲಿವರಿ ಆದಮೇಲೆ ನಾವು ಆ ಏರಿಯಾದಲ್ಲಿ, ಟಮ್ಮಿ ಏರಿಯಾದಲ್ಲಿ ಇಟ್ ಇಸ್ ವೆರಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಆಬ್ವಿಯಸ್ಲಿ ಟಮ್ಮಿ ಕೂಡ ರಿಟ್ರಾಕ್ಟ್ ಆಗ್ತಾ ಇರುತ್ತೆ, ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಆ್ಯಂಡ್ ಆ ಟೈಮಲ್ಲಿ ನಾವು ಅನ್ಕಂಫರ್ಟಬಲ್ ಆಗಿರೋ ಬಾಟಮ್ ವೇರ್ಸ್ನ ಹಾಕ್ಕೊಳ್ಳೋದನ್ನ ನನಗೆ ಐ ಆಮ್ ನಾಟ್ ಕಂಫರ್ಟಬಲ್. ಸೊ ಹಾಗಾಗಿ ನ್ಯೂ ಮಾಮ್ದು ಮೆಶ್ ಪ್ಯಾಂಟೀಸ್, ಇದು ಡಿಸ್ಪೋಸಿಬಲ್ ಆಗಿರೋದ್ರಿಂದ ಯು ಕ್ಯಾನ್ ಜಸ್ಟ್ ಯೂಸ್ ಆ್ಯಂಡ್ ಥ್ರೋ. ಸೊ ಆ್ಯಕ್ಚುಲಿ ಅದು ಪ್ಯಾಕ್ ಆಫ್ 3 ಒಂದನ್ನು ಆರ್ಡರ್ ಮಾಡೋಕ್ಕಾಗಲ್ಲ ಅಮೆಝಾನಲ್ಲಿ. ಸೊ ಇಷ್ಟು ಏನು ಹೇಳ್ತಾರೆ ಇನ್ನರ್ ವೇರ್ಗೆ ಸಂಬಂಧಪಟ್ಟಂತೆ ಇಷ್ಟನ್ನು ತೊಗೊಂಡೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ನರ್ಸಿಂಗ್ ಫ್ರೆಂಡ್ಲಿ ನೈಟೀಸ್ ಬೇಕು, ಬಿಕಾಸ್ ಆ ಟೈಮಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಕಂಫರ್ಟಬಲ್ ಗೈಸ್. ಬಿಕಾಸ್ ಮೊದಲೇ ನಾವು ಅಷ್ಟೊಂದು ನೋವಿಂದ ಐ ಡೋಂಟ್ ನೋ ನನಗೆ ಯಾವ ಟೈಪ್ ಆಫ್ ಡೆಲಿವರಿ ಆಗುತ್ತೆ ಅಂತ, C-section ಆಗುತ್ತಾ, ನಾರ್ಮಲ್ ಆಗುತ್ತಾ, ವಿ ಡೋಂಟ್ ನೋ. ಬಟ್ ಐ ಕನ್ಸಿಡರ್ C-section ಆ್ಯಂಡ್ ನಾರ್ಮಲ್ ಎರಡೂ ಒಂದೇ ಅಂತ. ದರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ಹೂ ಎವರ್ ಏನು ಹೇಳ್ತಾರೆ C-section ಆದರೆ ತುಂಬ ಕಷ್ಟ ಆಗುತ್ತೆ, ಐ ನೋ ದೇ ಆರ್ ಕಾಂಪ್ಲಿಕೇಶನ್ಸ್ ಕೆಲವ್ರಿಗಿರುತ್ತೆ ಅಂತ, ಬಟ್ ಐ ಫೀಲ್ ಬೋತ್ ಆಫ್ ದಿಮ್ ಆರ್ ನಾರ್ಮಲ್. C-section ಆದ್ರೂ ನಾರ್ಮಲ್ ಆದ್ರೂ ಬೇಬಿ ಇಸ್ ಸೇಫ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಕಂಫರ್ಟಬಲ್ ಕ್ಲೋತ್ಸ್ ಬೇಕು. ಹಾಗಾಗಿ ನಾನೇನು ಮಾಡಿದೆ, ಇದನ್ನು ಮಿಂತ್ರಾ ಆ್ಯಂಡ್ ಅಮೆಝಾನಲ್ಲಿ ನಾನು ತರಿಸ್ಕೊಂಡೆ ಕೆಲವೊಂದನ್ನು. ಇದು ನೀ ಲೆಂತ್ ತನಕ ಬರುತ್ತೆ, ಕಂಫರ್ಟಬಲ್ ನರ್ಸಿಂಗ್ ನೈಟೀಸ್ ಥರ ಈ ಥರ ಬೇಕು ಅಂತ ಅಂದ್ಬಿಟ್ಟು ಐ ಜಸ್ಟ್ ಆರ್ಡರ್ಡ್. ಇದು ಯಾವ ಥರ ಅಂತಂದರೆ ಇದು ನರ್ಸಿಂಗ್ ಫ್ರೆಂಡ್ಲಿ. ಸೊ ಇಲ್ಲಿ ಜಿಪ್ ಇದೆ ಅಲ್ಲ, ಸೊ ಈ ಥರ ಜಿಪ್ ಓಪನ್ ಮಾಡಿಬಿಟ್ಟು ಯು ಕ್ಯಾನ್ ಜಸ್ಟ್ ಫೀಡ್ ದ ಬೇಬಿ ಆ್ಯಂಡ್ ಯು ಕ್ಯಾನ್ ಬಿ ಕಂಫರ್ಟಬಲ್ ಆ್ಯಸ್ ವೆಲ್. ಸೊ ಈ ಥರ ನೈಟೀಸ್ನ ನಾನು ಆರ್ಡರ್ ಮಾಡಿದ್ದೀನಿ. ಅದೊಂದು ಆ ಥರ ಅದೊಂದು. ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಂಫರ್ಟಬಲ್, ಸಿಕ್ಕಾಪಟ್ಟೆ ಕಂಫರ್ಟಬಲ್, ಇದೆಲ್ಲ ವಾಶ್ ಆಗಿದೆ, ಜಸ್ಟ್ ಹ್ಯಾವ್ ಟು ಪ್ಯಾಕ್. ಇದು ಬಂದ್ಬಿಟ್ಟು ಯಾವ ಬ್ರ್ಯಾಂಡು, AV2 ಅಂತ ಅಂದ್ಬಿಟ್ಟು. ಐ ಥಿಂಕ್ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ ಅಂತ ಅನ್ಸುತ್ತೆ, ಐ ಡೋಂಟ್ ನೋ. ಬಟ್ ಇಟ್ ಇಸ್ ವೆರಿ ಕಂಫರ್ಟಬಲ್, ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲು. ಜಸ್ಟ್ ನೀಗಿಂತ ಕೆಳಗಡೆ ಕಟ್ಟಾಗುತ್ತೆ, ಡ್ರೆಸ್ ಥರ ಇರುತ್ತೆ. ಸೊ ಇದು ಅಷ್ಟೇ, ಇದ್ರದ್ದು ಇಲ್ಲಿ ಬರುತ್ತೆ ನೋಡಿ, ಜಿಪ್ ಇದೆ ಇಲ್ಲಿ, ವೆರಿ ನರ್ಸಿಂಗ್ ಫ್ರೆಂಡ್ಲಿ. ಸೊ ಅದೊಂದು. ಆ್ಯಂಡ್ ಇದನ್ನ ತುಂಬ ಆರ್ಡರ್ ಮಾಡಿದ್ದೀನಿ, ಬಟ್ ಐ ಆಮ್ ಕ್ಯಾರಿಂಗ್ ಓನ್ಲಿ ದೀಸ್ ಥಿಂಗ್ಸ್ ಅಷ್ಟೇ.
ದೀಸ್ ಥಿಂಗ್ಸ್ ಎಂತಲ್ಲ, ಇದು ಅಷ್ಟೇ ನೋಡಿ ಜಿಪ್ ಇದೆ. ಸೊ ಇದು ಅಷ್ಟೇ ಸೇಮ್ ಲೆಂತ್, ನೀ ಇದೆಯಲ್ಲ ಅದಕ್ಕಿಂತ ಕೆಳಗಡೆ ಕಟ್ ಆಗುತ್ತೆ. ಇಟ್ ಇಸ್ ಕಂಫರ್ಟಬಲ್ ಆಲ್ಸೋ, ತುಂಬ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್, ನನಗೆ ಇಷ್ಟ ಆಯಿತು. ಇಷ್ಟು ಕ್ಲೋದಿಂಗ್ ಐಟಮ್ಸ್ ನಾನು ಕ್ಯಾರಿ ಮಾಡ್ತಾ ಇರೋದು, ಇನ್ನರ್ ವೇರ್ಸು ಆ್ಯಂಡ್ ಪ್ಯಾಡ್ಸು ಮತ್ತು ನನ್ನ ಕ್ಲೋತ್ಸು. ಇದನ್ನು ಬಿಟ್ಟು ನನಗೆ ನನ್ನ ಟಾಯ್ಲೆಟ್ರೀಸ್ ಆಬ್ವಿಯಸ್ಲಿ ನಾನು ಪ್ಯಾಕ್ ಮಾಡ್ತಿದ್ದೀನಿ. ನನ್ನ ಬ್ರಷು, ನನ್ನ ಟೂತ್ ಪೇಸ್ಟು ಆ್ಯಂಡ್ ಬಾಡಿ ಲೋಷನ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ತೋರಿಸ್ಬೇಕಂತ ಅಂದ್ಕೊಂಡೆ, ಇದು ಪಾಮರ್ಸ್ ಅವ್ರದ್ದು ಟಮ್ಮಿ ಬಟರ್ ಫಾರ್ ಸ್ಟ್ರೆಚ್ ಮಾರ್ಕ್ಸ್ ಅಂತ ಅಂದ್ಬಿಟ್ಟು. ದಿಸ್ ಈಸ್ ಶೆಫ್ಸ್ ಕಿಸ್ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇವಾಗ ಬ್ಯಾಂಗ್ಳೂರಿಗೆ ಬಂದಮೇಲೆ ಆರ್ಡರ್ ಮಾಡಿದ್ದು ಇದನ್ನ. ಎಷ್ಟು ನೋಡಿ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಇಷ್ಟು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಇದು ಆ್ಯಕ್ಚುಲಿ ಅದೇನು ಗೊತ್ತಿಲ್ಲ ವರ್ಕ್ ಆಗ್ತಾ ಇದೆಯಾ ಅಥವಾ ನನ್ಗೆ ಹಂಗೆ ಅನ್ನಿಸ್ತಾ ಇದೆಯಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅಂತ. ಬಟ್ ಇಟ್ ಹಸ್ ಹೆಲ್ಪ್ ಮಿ ಅ ಲಾಟ್. ತುಂಬ ಮಾಯ್ಶ್ಚರೈಸ್ ಆಗಿಡುತ್ತೆ. ಬೆಳಗ್ಗೆ ನೀವು ಹಚ್ಕೊಂಡ್ರೆ ಒಂದ್ಸಲ ಟಮ್ಮಿ ಮೇಲೆ ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಹಚ್ಚಿ ಬಿಟ್ಟರೆ ಇದನ್ನು ನೈಟ್ವರೆಗೂ ಯೋರ್ ಟಮ್ಮಿ ಈಸ್ ವೆರಿ ಮಾಯ್ಶ್ಚರೈಸ್ಡ್. ಮತ್ತೆ ಹಚ್ಕೋಬೇಕು, ಮತ್ತೆ ನಾವು ಮಾಯ್ಶ್ಚರೈಸ್ ಮಾಡಬೇಕು ಅಂತ ಅನ್ಸಲ್ಲ. ಬಿಕಾಸ್ ಐ ಡೋಂಟ್ ನೋ ಏನಾಯಿತು ಅಂತ. ಐ ಹ್ಯಾಡ್ 1-2 ಸ್ಟ್ರೆಚ್ ಮಾರ್ಕ್ಸ್ ಇತ್ತು. ಬಟ್ ಇವಾಗ ನನಗೆ ನನ್ನ ಸೀಮಂತ ಆಯಿತು ರೀಸೆಂಟಾಗಿ, ಮತ್ತು ನನ್ನ ಮೆಟರ್ನಿಟಿ ಶೂಟ್ ಆಯಿತು. April 26 ಮೆಟರ್ನಿಟಿ ಶೂಟ್ ಆಯಿತು. ಅದು ಆದಮೇಲೆ ಏನಾಯ್ತು ಅಂತಲೇ ಗೊತ್ತಿಲ್ಲ, ಫುಲ್ ಸೈಡಲ್ಲಿ ಮೇಲೆ ಕೆಳಗೆ ಎಲ್ಲ ಕಡೆ ಸ್ಟ್ರೆಚ್ ಮಾರ್ಕ್ಸ್ ಬಂದ್ಬಿಟ್ಟಿದೆ. ಐ ಡೋಂಟ್ ವಾಂಟ್ ಟು ಸ್ಟ್ರೆಸ್ ಅಬೌಟ್ ಇಟ್. ಬಂದರೆ ಬರುತ್ತೆ, ಹೋದರೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಾನು ಆ ಏರಿಯಾನ ಪರ್ಟಿಕ್ಯುಲರ್ ಆಗಿ ನಾನು ಮಾಯ್ಶ್ಚರೈಸ್ ಮಾಡಿ ಸಾಫ್ಟಾಗಿ ಇಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಹಾಗಾಗಿ ಇದನ್ನು ನೋಡ್ಬಿಟ್ಟು ಆರ್ಡರ್ ಮಾಡಿದೆ. ದಿಸ್ ಇಸ್ ಹೆಲ್ಪಿಂಗ್ ಮಿ ಅ ಲಾಟ್. ಸೊ ಯಾ, ಇದನ್ನು ಕೂಡ ಕ್ಯಾರಿ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನನ್ನ ಸ್ಕಿನ್ ಕೇರ್, ಆಬ್ವಿಯಸ್ಲಿ ಐ ಕಾಂಟ್ ಫರ್ಗೆಟ್ ಗೈಸ್, ನನ್ನ ಸ್ಕಿನ್ ಕೇರ್ನ ತೊಗೊಂಡೋಗ್ತಾ ಇದ್ದೀನಿ. ಸ್ಕಿನ್ ಕೇರ್ ಅಂತಂದರೆ ಏನಿಲ್ಲ, ನಂದು ಸನ್ಸ್ಕ್ರೀನು ಮತ್ತು ಒಂದು ಪೌಡರ್, ಲೂಸ್ ಪೌಡರು, ಸ್ವಲ್ಪ ಫ್ರೆಶ್ ಆಗಿಡೋಕ್ಕೆ. ಬಿಕಾಸ್ ವಿ ಆರ್ ಥಿಂಕಿಂಗ್ ಪಾಪು ಆದಮೇಲೆ ನ್ಯೂ ಬಾರ್ನ್ ಶೂಟ್ ಮಾಡೋಣ ಅಂತ ಅಲ್ಲೇ ಹಾಸ್ಪಿಟಲಲ್ಲಿ. ಸೊ ಯಾ, ಬೇಸಿಕ್ ಐಟಮ್ಸ್ ಸ್ಕಿನ್ ಕೇರ್, ನನ್ನ ಸನ್ಸ್ಕ್ರೀನ್, ಎಲ್ಲರೂ ನನ್ನ ಸನ್ಸ್ಕ್ರೀನ್ನ ಬಿಡಲ್ಲ. ಸೊ ಸನ್ಸ್ಕ್ರೀನು ಮತ್ತು ಒಂದು ಪೌಡರು ಫ್ರೆಶ್ ಆಗಿರೋಕ್ಕೆ. ಆ್ಯಂಡ್ ಇದು ಮ್ಯಾಕ್ ಮೆಹರ್ ಲಿಪ್ಸ್ಟಿಕ್. ಸೊ ಇಷ್ಟು ತೊಗೊಂಡೋಗ್ತಾ ಇದ್ದೀನಿ. ಇದನ್ನು ಬಿಟ್ಟು ನಂದೊಂದು ಮಾಯ್ಶ್ಚರೈಸರ್ ಇದೆ, ಬಯೋಡಮ್ ಅವ್ರದ್ದು. ನಾನು ರೀಸೆಂಟಾಗಿ ಆರ್ಡರ್ ಮಾಡಿದ್ದೆ, ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ತೋರಿಸಿದ್ದೀನಿ ನನ್ನ ಬರ್ತ್ಡೇ ವ್ಲಾಗಲ್ಲಿ. ಅದನ್ನು ಕ್ಯಾರಿ ಮಾಡ್ತಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಐ ಆಮ್ ನಾಟ್ ಕ್ಯಾರಿಂಗ್ ಎನಿಥಿಂಗ್. ಓಕೆ, ಸೊ ಇದನ್ನು ಬಿಟ್ಟು ಬೇರೆ ನಾನೇನಾದರೂ ನೆಸೆಸರಿ ಐಟಮ್ಸ್ ಮಿಸ್ ಮಾಡಿದ್ದೀನಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಮೇಕ್ ಶೋರ್ ಅದನ್ನು ನಾನು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗೋಕ್ಕೆ. ಸೊ ಯಾ, ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಆ್ಯಂಡ್ ನಾನು ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.